ನಾವು ಏನೇ ಕೇಳಿದ್ರು ಕೊಡುವಂತ ಒಂದು ಮ್ಯಾಜಿಕ್ ರೂಮ್ ಇದ್ರೆ ಹೇಗಿರುತ್ತೆ? ಹೌದು, ಇವತ್ ನಾವು ನೋಡ್ತಿರುವಂತ ಮೂವಿ ಕೂಡ ಅಂತದ್ದೇ. ಅಂದಂಗೆ ಈ ಮೂವಿ ಹೆಸರು ದ ರೂಮ್ ಅಂತ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಒಂದು ವೈಫ್ ಅಂಡ್ ಹಸ್ಬೆಂಡ್ ನ ತೋರಿಸ್ತಾರೆ. ವೈಫ್ ಹೆಸರು ಮ್ಯಾಟ್, ಹಸ್ಬೆಂಡ್ ಹೆಸರು ಕೇಟ್ ಅಂತ. ಇವರಿಬ್ರು ಸೇರ್ಕೊಂಡು ಒಂದು ಸಣ್ಣ ಸಿಟಿಯಲ್ಲಿ ಒಂದು ಮನೆನ ತಗೊಂತಾರೆ. ಆದ್ರೆ ಆ ಮನೆ ಒಂದು ಖಾಲಿ ಪ್ಲೇಸ್ ನಲ್ಲಿ ಇರುತ್ತೆ, ಸುತ್ತಮುತ್ತಲು ಒಂದ್ ಮನೆ ಕೂಡ ಇರೋದಿಲ್ಲ. ಅಂಡ್ ಇವರಿಬ್ರು ಸಿಟಿನಲ್ಲಿ ಜಾಬ್ ಅನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಜಾಬ್ ನ ಬಿಟ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿ ನ್ಯೂ ಆಗಿ ಟ್ರೈ ಮಾಡ್ಬೇಕು ಅಂತ ಊರ್ಗೆ ದೂರವಾಗಿ ಈ ಮನೆಯಲ್ಲಿ ಬಂದು ಇರ್ತಾರೆ. ಬಂದಿರೋ ಫಸ್ಟ್ ದಿನ ಎಲ್ಲಾ ರೂಮ್ ನ ಚೆಕ್ ಮಾಡಿದಾಗ ಕೇಟ್ಗೆ ಏನೋ ಒಂದು ವಿಚಿತ್ರವಾದ ಸಣ್ಣ ರೂಮ್ ಕಾಣಿಸುತ್ತೆ. ಆದ್ರೆ ಬೀಗ ಮಾತ್ರ ಅಲ್ಲಿ ಇಲ್ದೇ ಇರೋದ್ರಿಂದ ಮನೆ ಎಲ್ಲ ಹುಡ್ಕಾಡಿದ್ಮೇಲೆ ಅವ್ರಿಗೆ ಆ ರೂಮ್ ನ ಬೀಗ ಸಿಗುತ್ತೆ. ಕೇಟ್ ಮತ್ತೆ ಮ್ಯಾಟ್ ಇಬ್ರು ಸೇರ್ಕೊಂಡು ರೂಮ್ ನ ಹೋಗಿ ಓಪನ್ ಮಾಡ್ತಾರೆ. ರೂಮ್ ಡೋರ್ ಓಪನ್ ಆಗಿದ ತಕ್ಷಣ ಮನೆಯಲ್ಲಿ ಇದ್ದ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗೋದಕ್ಕೆ ಶುರು ಆಗುತ್ತೆ. ಆದ್ರೆ ಅವ್ರಿಗೆ ಮಾತ್ರ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ರೂಮ್ ಒಳಗಡೆ ಎಲ್ಲ ಕತ್ಲು, ಅದ್ರೊಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಮ್ಯಾಟ್ ಮನೆಯಲ್ಲಿ ಲೈಟ್ಸ್ ಎಲ್ಲ ಚೆನ್ನಾಗಿ ಹತ್ಕೊಂತಿಲ್ಲ ಅಂತ ಹೇಳಿ ಎಲೆಕ್ಟ್ರಿಷಿಯನ್ ಗೆ ಫೋನ್ ಮಾಡಿ ಕರ್ಸ್ತಾಳೆ. ಎಲೆಕ್ಟ್ರಿಷಿಯನ್ ಕೇಟ್ ಇಬ್ರು ಸೇರ್ಕೊಂಡು ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆಯೋ ಅಂತ ನೋಡೋದಕ್ಕೆ ಬೇಸ್ಮೆಂಟ್ ಒಳಗಡೆಗೆ ಹೋಗ್ತಾರೆ. ಅಲ್ಲಿ ಒಂದು ರೂಮ್ ನಲ್ಲಿ ಎಲ್ಲ ವೈರ್ಸ್ ಗಳಿಂದ ತುಂಬಿಕೊಂಡಿರುತ್ತೆ. ಅದನ್ನ ನೋಡೋದಕ್ಕೆ ಕೂಡ ತುಂಬಾ ಭಯಂಕರವಾಗಿರುತ್ತೆ. ಆದ್ರೆ ಎಲೆಕ್ಟ್ರಿಷಿಯನ್ ಗೆ ಯಾಕಿಷ್ಟು ವೈರ್ಸ್ ಗಳನ್ನ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಏನೋ ಒಂದು ಚೆಕ್ ಮಾಡಿ ಹೊರಗಡೆಗೆ ಬರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ನಾನ್ ನಿಮ್ಗೊಂದ್ ವಿಷಯನ ಹೇಳ್ಬೇಕು. ಈ ಮನೆಯನ್ನ ಕೆಲವು ವರ್ಷಗಳಿಂದ ಯಾರು ತಗೊಂತಾ ಇಲ್ಲ. ಕೊನೆಗೆ ನೀವು ತಗೊಂಡ್ರಿ, ಬಟ್ ಮುಂಚೆ ಈ ಮನೆಯಲ್ಲಿದ್ದವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಕೇಟ್ ಸ್ವಲ್ಪ ಯೋಚನೆ ಮಾಡಿ ಮ್ಯಾಟ್ಗೆ ಈ ವಿಷಯನ ಹೇಳಲ್ಲ. ಆಮೇಲೆ ಅವನು ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಜವಾಗ್ಲೂನೇ ಒಬ್ಬ ಹುಡುಗ ಈ ಮನೆಯಲ್ಲಿ ಇರ್ತಾ ಇದ್ದ ವೈಫ್ ಅಂಡ್ ಹಸ್ಬೆಂಡ್ ನ ತುಂಬಾ ಗಾಢವಾಗಿ ಸಾಯಿಸ್ಬಿಟ್ಟ ಅಂತ ಅಲ್ಲಿರುತ್ತೆ. ಆ ರೀಸನ್ ಏನು ಅಂತ ಇದುವರೆಗೂ ಗೊತ್ತಿಲ್ಲ. ಇದೆಲ್ಲ ಕೇಳಿದ್ಮೇಲೆ ಹೀರೋಗೆ ತಲೆ ತಿರುಗ್ದಂಗ್ ಅನ್ಸುತ್ತೆ. ಅದೇ ರೂಮ್ಗೆ ಹೋಗಿ ಒಂದು ಸಣ್ಣ ಬಲ್ಬ್ ಆನ್ ಮಾಡ್ಕೊಂಡು ಕುಡಿತಾ ಕೂತ್ಕೊಂಡಿರ್ತಾನೆ. ಆದ್ರೆ ಅವನ್ ತಗೊಂಡ್ ಬಂದಿರೋ ಬಾಟಲ್ ನಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗತ್ತೆ. ಇದ್ರಿಂದ ಅವನು ನಾನ್ ತಗೊಂಡ್ ಬಂದಿರೋ ಬಾಟಲ್ ಖಾಲಿ ಆಯ್ತಾ, ಇನ್ನೊಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಕೋತಾನೆ. ತಕ್ಷಣ ಲೈಟ್ ಆಫ್ ಆಗತ್ತೆ. ಏನಾಗಿದೆ ಅಂತ ನೋಡೋ ಅಷ್ಟರಲ್ಲಿ ಕಣ್ಮುಂದೆ ಫುಲ್ ಬಾಟಲ್ ಇರುತ್ತೆ. ಅದನ್ನ ನೋಡಿ ಅವನ್ಗೇನು ಅರ್ಥ ಆಗಲ್ಲ. ಬಾಟಲ್ ಹತ್ರಕ್ಕೆ ಹೋಗಿ ನಾನ್ ಅನ್ಕೊಂಡಿದ್ದಂಗೆನೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮಾರನೇ ದಿನ ಮಾರ್ನಿಂಗ್ ಹೀರೋಯಿನ್ ಎದ್ದೇಳ್ತಾಳೆ. ಆ ರೂಮ್ ನಿಂದ ಲೈಟ್ಸ್ ಬ್ಲಿಂಕ್ ಆಗೋದು ಕಾಣಿಸುತ್ತೆ. ಅದ್ರಿಂದ ಏನ್ ವಿಷಯ ಅಂತ ನೋಡೋಕೆ ಹೋಗಿದ್ದಾಗ ಹೀರೋ ಅಲ್ಲಿರ್ತಾನೆ. ಬಟ್ ಆ ರೂಮ್ ನಲ್ಲಿ ಹೀರೋ ಅಲ್ಲದೆ ಬೇರೆ ಬೇರೆ ಪೇಂಟಿಂಗ್ಸ್, ಡ್ರೆಸ್ಸಸ್, ದುಡ್ಡು ಎಲ್ಲ ಇರ್ತವೆ. ಅದನ್ನ ನೋಡಿ ಅವಳು ಶಾಕ್ ಆಗಿ ಏನಿದಲ್ಲ ಅಂತ ಹೀರೋನ ಕೇಳಿದಾಗ ಅವನು ಅಲ್ಲಿ ನಡೆದಿರುವಂತ ವಿಷಯನೆಲ್ಲ ಹೇಳ್ತಾನೆ. ಆದ್ರೆ ಹೀರೋಯಿನ್ ಅದನ್ನ ನಂಬಲ್ಲ. ಅದಕ್ಕೆ ಹೀರೋ ನಿಂಗ್ ತಕ್ಷಣ ಇವಾಗ ಏನ್ ಬೇಕು ಅದನ್ನ ಕೋರ್ಕೋ ಅಂತ ಕೇಳಿದ್ರೆ ಅದಕ್ಕೆ ಇವಳು ನಂಗೊಂದ್ ಜಾಬ್ ಬೇಕು ಅಂತ ಕೇಳ್ತಾಳೆ. ಅದ್ರಿಂದ ಅವನು ಜಾಬ್ ಆತರದ್ದಲ್ಲ, ನಿನ್ ಕೈಗೆ ಇವಾಗ ಏನ್ ಸಿಗುತ್ತೋ ಒಂದು ವಸ್ತು ರೀತಿಯಲ್ಲಿ ಅದನ್ನ ವಿಶ್ ಮಾಡು ಅಂತಾನೆ. ಅದಕ್ಕೆ ಅವಳು ಕೆಲವಷ್ಟು ದುಡ್ಡು ಬೇಕು ಅಂತ ಕೋರ್ಕೊಳ್ಳೋದ್ರಿಂದ ಲೈಟ್ ಬ್ಲಿಂಕ್ ಆಗಿ ಆನ್ ಆಗಿದ ತಕ್ಷಣ ಒಂದ್ ಮೂಲೆನಲ್ಲಿ ಅವಳು ಕೇಳಿದಷ್ಟು ದುಡ್ಡೆಲ್ಲ ಸಿಗುತ್ತೆ. ಇದನ್ನ ನೋಡಿ ಅವಳು ನಿಜವಾಗ್ಲೂ ಶಾಕ್ ಆಗ್ತಾಳೆ. ಇನ್ನೂ ಅದಲ್ಲದೆ ಅವ್ರಿಗೆ ಬೇಕಾಗಿರುವಂತ ಎಕ್ಸ್ಪೆನ್ಸಿವ್ ಡ್ರೆಸ್, ವಜ್ರ, ವೈಡೂರ್ಯ, ಬಂಗಾರ ಎಲ್ಲದನ್ನು ಅವರು ಕೋರ್ಕೋತಾರೆ. ಇನ್ನು ಅವ್ರಿಗೆ ಇಷ್ಟವಾಗಿದ್ದ ವಸ್ತುಗಳೆಲ್ಲ ತಮ್ಮ ಕಣ್ಮುಂದೆನೆ ಇದ್ದಿದ್ರಿಂದ ತುಂಬಾನೇ ಖುಷಿಯಾಗಿರ್ತಾರೆ. ಎಷ್ಟು ಬೇಕು ಅಂದ್ರೆ ಅಷ್ಟು, ಏನ್ ಬೇಕು ಅಂದ್ರೆ ಅದನ್ನ ಕೋರ್ಕೊಂತ ಇರ್ತಾರೆ. ಹೀಗೆ ಕೆಲವು ದಿನಗಳು ಕಳಿತವೆ. ಹೀರೋಯಿನ್ಗೆ ಏನೋ ಒಂದು ಗಿಲ್ಟಿ ಫೀಲ್ ಆಗತ್ತೆ. ಅವರ ಲೈಫ್ ನಲ್ಲಿ ಏನೋ ಒಂದು ಕಳ್ಕೊಂತ ಇದ್ದೀವಿ ಅಂತ. ಅದೇನು ಅಂದ್ರೆ ಅವರಿಬ್ರಿಗೆ ಮಕ್ಳಿರಲ್ಲ. ಮುಂಚೆ ಅವಳು ಪ್ರೆಗ್ನೆಂಟ್ ಆಗಿದ್ರು, ಅದು ಮಿಸ್ಕ್ಯಾರೇಜ್ ಆಗಿ ಹೋಗಿರುತ್ತೆ. ಅದರಿಂದ ಅವರು ತುಂಬಾನೇ ನೋವು ಪಟ್ಟಿರ್ತಾರೆ. ಈ ವಿಷಯಕ್ಕಾಗಿ ಅವರು ಎಮೋಷನಲ್ ಆಗಿ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ. ಇನ್ನು ಇದ್ರ ಬಗ್ಗೆ ಅವರು ಜಗಳ ಆಡಿದ್ಮೇಲೆ ಹೀರೋ ಅಲ್ಲಿಂದ ಸ್ವಲ್ಪ ಹೊತ್ತು ಹೊರಗಡೆಗೆ ಹೋಗ್ತಾನೆ. ಇಷ್ಟರಲ್ಲಿ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ. ಇಷ್ಟು ದಿನದವರೆಗೂ ನಾನ್ ಕೇಳಿದ ಎಲ್ಲಾ ವಸ್ತುಗಳು ನಂಗೆ ಸಿಕ್ತು, ಮಗು ಕೂಡ ಸಿಗತ್ತಾ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ನಂಗೊಂದ್ ಮಗು ಬೇಕು ಅಂತ ಕೇಳೋದ್ರಿಂದ ಅವಳಿಗೆ ಒಂದು ಮಗು ಸಿಗುತ್ತೆ. ಅದಕ್ಕೆ ಅವಳು ತುಂಬಾನೇ ಖುಷಿ ಪಡ್ತಾಳೆ. ಹೀರೋ ಮತ್ತೆ ಮನೆ ಒಳಗಡೆ ರಿಟರ್ನ್ ಆಗೋ ಅಷ್ಟರಲ್ಲಿ ಮಗುವಿನ ಅಳು ಕೇಳಿಸುತ್ತೆ. ಹೀರೋಯಿನ್ ಕೈಯಲ್ಲಿ ಆ ಮಗುನ ನೋಡಿ ಹೀರೋಗೆ ಕೋಪ ಬಂದು, ಏನ್ ಮಾಡ್ತಾ ಇದೀಯ, ನಾವೇನೆಲ್ಲ ಕೋರ್ಕೋಬಹುದು, ಆದ್ರೆ ಒಂದ್ ಮಗುನ ಕೂಡನ, ಆ ಮಗುನ ನಮ್ ಮಗುವಾಗಿ ನಾನು ಆಕ್ಸೆಪ್ಟ್ ಮಾಡಲ್ಲ, ಮತ್ತೆ ಅದೇ ರೂಮ್ ನಲ್ಲಿ ಇಟ್ಬಿಟ್ ಬಾ ಅಂತ ಅವಳನ್ನ ಫೋರ್ಸ್ ಮಾಡ್ತಾನೆ. ಆ ಮಗುನ ಇಟ್ಟು ಬರೋಕೆ ಇಬ್ರು ಹೋಗ್ತಾರೆ. ಆದ್ರೆ ಅವ್ರಿಗೆ ಅವ್ರು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ ಅನ್ಸಿ ವಾಪಸ್ ಆಗ್ತಾರೆ. ಆದ್ರೆ ಹೀರೋಗೆ ಈ ಮಗು ಇರೋದು ಇಷ್ಟ ಆಗಲ್ಲ. ಹೀರೋ ಈ ಮನೆಗೆ ಇದ್ದ ಮಿಸ್ಟರಿನ ತಿಳ್ಕೋಬೇಕು ಅಂತ ಮತ್ತೆ ಆ ಆರ್ಟಿಕಲ್ ನ ತೆಗೆದು ಓದ್ತಾನೆ. ಅದ್ರಲ್ಲಿ ಒಬ್ಬ ಹುಡುಗ ತನ್ನ ಪೇರೆಂಟ್ಸ್ ನ ಸಾಯಿಸಿರ್ತಾನೆ. ಅದ್ರಿಂದ ಈ ಕಿಲ್ಲರ್ ನ ಹೇಗಾದ್ರೂ ಮೀಟ್ ಆಗಿ ವಿಷಯಗಳನ್ನ ತಿಳ್ಕೋಬೇಕು ಅಂತ ಮಾರನೇ ದಿನ ಜೈಲ್ಗೆ ಹೋಗ್ತಾನೆ. ಆಂಡ್ ಈ ಸಂಘಟನೆ ನಡೆದು ಕೆಲವೊಂದು ವರ್ಷಗಳಾಗಿರೋದ್ರಿಂದ ಆ ಕಿಲ್ಲರ್ ಮುದುಕ ಆಗಿರ್ತಾನೆ. ಹೀರೋ ಹೋಗಿ ಕಿಲ್ಲರ್ ನ ಭೇಟಿ ಆಗ್ತಾನೆ. ಆ ಕಿಲ್ಲರ್ ನಾವಾಗಿದ್ಮೇಲೆ ಆ ಮನೆಗೆ ಯಾರು ಬಂದಿಲ್ಲ, ಆದ್ರೆ ನೀವು ಬಂದಿದ್ದೀರಾ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಮನೆನ ಖಾಲಿ ಮಾಡ್ಕೊಂಡು ಹೋಗಿ, ಅಲ್ಲಿರೋದು ನಿಮ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾನೆ.
ಆಮೇಲೆ ಹೀರೋ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಕಾರ್ ನಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಬಂಕ್ಗೆ ಹೋಗ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ಮೇಲೆ ಅಮೌಂಟ್ ಕೊಡ್ಬೇಕು ಅಂತ ತನ್ನ ಜೋಬಿಗೆ ಕೈ ಹಾಕಿದ್ರೆ ಜೋಬೆಲ್ಲ ಬೂದಿನೇ ತುಂಬಿಕೊಂಡಿರುತ್ತೆ. ಅದೇನು ಅಂತ ಅವನ್ಗೆ ಅರ್ಥ ಆಗಲ್ಲ. ಅವನು ಹಾಗೆ ಓಡ್ತಾ ಮನೆಗ್ ಬರ್ತಾನೆ. ಅವಾಗ ಈ ಮೂವಿನಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ರೂಮ್ ಇಂದ ಏನೇ ವಸ್ತು ಹೊರಗಡೆ ಬರ್ಲಿ ಅದು ಆ ಮನೆ ಹೊರಗೆ ಇರುತ್ತೆ. ಯಾವಾಗಾದ್ರೂ ಆ ರೂಮ್ ಇಂದ ಬಂದಿರೋ ವಸ್ತು ಮನೆ ದಾಟಿ ಹೊರಗಡೆ ಹೋಗುತ್ತೋ ಅದು ಬೂದಿ ಆಗುತ್ತೆ ಅಂತ. ಹೀರೋ ಮನೆಗ್ ಬಂದು ತುಂಬಾ ಕೋಪದಿಂದ ರೂಮ್ ನ ಹೊಡೆದಾಕ್ತಾನೆ ಆ ಸೀಕ್ರೆಟ್ ನ ತಿಳ್ಕೊಬೇಕು ಅಂತ. ಆದ್ರೆ ಇವನ ಕೈಯಲ್ಲಿ ಆಗಲ್ಲ. ಎಲ್ಲಿ ನೋಡಿದ್ರು ವೈರ್ಸ್ ತುಂಬಿಕೊಂಡಿರ್ತವೆ. ಇನ್ನ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ತನ್ನ ಹತ್ರ ಇದ್ದ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಹೀರೋ ಬೇಡ ಅಂತ ಅಂದ್ರೂ ಅವನ ಮಾತ್ ಕೇಳಿಸ್ಕೊಳ್ದೇನೆ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಹೊತ್ತಿಗೆ ಅವಳು ತುಂಬಾ ಕಿರ್ಚಾಡ್ತಾಳೆ. ಏನಪ್ಪಾ ಅಂತ ನೋಡಿದ್ರೆ ತನ್ನ ಕೈಯಲ್ಲಿದ್ದ ಮಗು ದೊಡ್ಡದಾಗೋಕೆ ಶುರು ಆಗುತ್ತೆ. ತಕ್ಷಣ ಮನೆ ಒಳಗಡೆ ಬಂದ್ಬಿಡ್ತಾಳೆ. 4-5 ತಿಂಗಳು ತರ ಕಾಣುವ ಮಗು ಒಂದೇ ಸಲ 7-8 ವರ್ಷದ ಮಗು ತರ ಆಗ್ಬಿಡತ್ತೆ. ಆಗ ಗೊತ್ತಾಗೋ ವಿಷಯ ಏನಂದ್ರೆ ಅದು ಮನೆ ದಾಟಿ ಹೊರಗಡೆ ಹೋದ್ರೆ ಬೇಗ ಬೇಗ ಬೆಳೆದು ವಯಸ್ಸಾಗಿ ಸತ್ತೋಗ್ಬಿಡತ್ತೆ ಅಂತ. ಅದ್ರಿಂದ ಇವರಿಬ್ರು ಆ ಮಗುವನ್ನ ಮನೆ ಒಳಗಡೆನೆ ಇರಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಆ ಮಗುಗೆ ಏನ್ ಬೇಕು ಅಂದ್ರೆ ಅದು ತಾನು ಕೂತ್ಕೊಂಡಿದ್ ಪ್ಲೇಸ್ ನಲ್ಲೇ ತಂದ್ಕೊಡ್ತಾರೆ. ಹೊರಗಡೆ ಏನು ಹೋಗ್ಬಾರ್ದು ಅಂತ. ಇನ್ನೊಂದ್ ಕಡೆ ಈ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ಅದನ್ನ ಆ ಮಗು ಕೂಡ ನೋಡ್ತಾನೆ. ಹೀಗೆ ನಡೀತಾ ಇದ್ದಾಗ ಆ ಮಗು ಹೊರಗಡೆ ಹೇಗಿರುತ್ತಂತ ನೋಡೋದಕ್ಕೆ ಬಾಗ್ಲು ತೆಗೆದು ಹೋಗ್ತಾ ಇರ್ಬೇಕಾದ್ರೆ ಅಲ್ಗೆ ಹೀರೋಯಿನ್ ಬಂದು ನಿಂಗೆ ಎಷ್ಟೆಲ್ಲ ಹೇಳ್ದೆ ಹೊರಗಡೆ ಹೋಗ್ಬೇಡ ಅಂತ, ಯಾಕೆ ಈ ತರ ಮಾಡ್ತಾ ಇದ್ದಿ ಅಂತ ಪುನಃ ಹೊಡಿತಾಳೆ. ಆಮೇಲೆ ಆ ಡೋರ್ನ ಕೂಡ ಮೊಳೆ ಹಾಕಿ ಹೊಡೆದ್ ಬಿಡ್ತಾಳೆ. ಒಂದಿನ ಹೀಗೆ ವೈಫ್ ಅಂಡ್ ಹಸ್ಬೆಂಡ್ ಜಗಳ ಆಡ್ತಾ ಇರೋದಕ್ಕೆ ಆ ಹುಡ್ಗಂಗೆ ನಿದ್ದೆ ಬರಲ್ಲ. ರಾತ್ರಿ ಎಲ್ಲ ಮನೆ ಎಲ್ಲ ಓಡಾಡ್ತಾನೆ. ಹಾಗೆ ತಿರ್ಗಾಡ್ತಾ ಕೆಳಗಡೆ ಬೇಸ್ಮೆಂಟ್ ರೂಮ್ಗೆ ಹೋಗ್ಬಿಡ್ತಾನೆ. ಅವಾಗ್ಲೇ ಅವನ್ಗೆ ಇಲ್ಲಿ ಒಂದು ಸೀಕ್ರೆಟ್ ರೂಮ್ ಇದೆ, ಅದಕ್ಕೆ ಕೆಲವೊಂದು ಪವರ್ಸ್ ಕೂಡ ಇದೆ ಅನ್ನೋ ವಿಷಯ ಗೊತ್ತಾಗತ್ತೆ. ಆದ್ರಿಂದ ಆ ಹುಡ್ಗ ನಾನು ಯಾವತ್ತು ಹೊರಗಡೆ ಪ್ರಪಂಚನ ನೋಡಿಲ್ಲ, ಅದ್ರಿಂದ ನಂಗೆ ಹೊರಗಡೆ ಹೋಗ್ಬೇಕು ಅನ್ಸ್ತಾ ಇದೆ. ಒಂದು ಗಾರ್ಡನ್ ಅಂತದ್ದು ಬೇಕು ಅಂತ ಕೇಳೋದ್ರಿಂದ ಸಡನ್ ಆಗಿ ಅಲ್ಲಿ ಒಂದು ಸ್ನೋ ಗಾರ್ಡನ್ ಹುಡ್ಕೊಂಡ್ ಬಿಡುತ್ತೆ. ಅಂಡ್ ಅಲ್ಲಿ ಬಂದಿದ್ದ ಸ್ನೋ ಜೊತೆ ಆ ಹುಡ್ಗ ಆಟ ಆಡ್ತಾ ಇರ್ತಾನೆ. ಅದನ್ನ ನೋಡಿ ಹೀರೋಯಿನ್ ಕೂಡ ಖುಷಿ ಪಡ್ತಾಳೆ. ಆದ್ರೆ ಹೀರೋಗೆ ಮಾತ್ರ ಇದೆಲ್ಲ ಇಷ್ಟ ಆಗಲ್ಲ. ಮಗುವನ್ನ ನೋಡ್ತಾ ಅವನೇನೋ ನಾರ್ಮಲ್ ಆಗಿಲ್ಲ, ಅವನ್ಗೂ ಕೂಡ ಪವರ್ಸ್ ಇದ್ದಾಗಿದ್ದಾವೆ ಅಂತ ಹೇಳಿ ಅವನನ್ನ ಎಳ್ಕೊಂಡೋಗಿ ಮನೆ ಒಳಗಡೆ ಬಿಸಾಕ್ ಬಿಡ್ತಾನೆ. ಇಷ್ಟರಲ್ಲಿ ಹೀರೋಗೆ ಆ ಕಿಲ್ಲರ್ ಇಂದ ಕಾಲ್ ಬರುತ್ತೆ. ಅವನು ಮಾತಾಡ್ತಾ ನಾನ್ ನಿಮ್ಗೊಂದು ನಿಜವನ್ನ ಹೇಳ್ಬೇಕು. ಆ ಮನೆಯಲ್ಲಿದ್ದ ವೈಫ್ ಅಂಡ್ ಹಸ್ಬೆಂಡ್ ನ ನಾನು ಯಾಕೆ ಸಾಯಿಸಿದೆ ಅಂತಂದ್ರೆ ಕೆಲವೊಂದು ವರ್ಷಗಳ ಹಿಂದೆ ಅವರು ಆ ಮನೆಗೆ ಬಂದಿದ್ರು. ಮಕ್ಳು ಇಲ್ದೇ ಇರೋ ಕಾರಣ ಅವರು ಆ ಮನೆಯಲ್ಲಿ ರೂಮ್ ನಿಂದ ಒಂದು ಮಗುವನ್ನ ಪಡ್ಕೊಂಡ್ರು. ಆ ಮಗು ಕೂಡ ಬೇರೆ ಯಾರು ಅಲ್ಲ, ಅದು ನಾನೇ. ಬೆಳಿತಾ ಬೆಳಿತಾ ಆ ಮನೆಯಲ್ಲಿ ನಂಗೆ ಇರೋಕ್ ಆಗಿಲ್ಲ. ಏನೇ ಮಾಡಿದ್ರು ಆ 4 ಗೋಡೆಗಳ ಮಧ್ಯೆನೇ ಇರ್ಬೇಕು ಅಂತ ಭಯ ಆಗ್ತಿತ್ತು. ಇನ್ನು ನಾರ್ಮಲ್ ಪರ್ಸನ್ ತರ ನಾನು ಬದುಕ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರಿಂದ ನಾನು ನಾರ್ಮಲ್ ಪರ್ಸನ್ ಆಗಿ ಈ ಭೂಮಿನಲ್ಲಿ ಇರ್ಬೇಕು ಅಂತಂದ್ರೆ ನನ್ನ ಯಾರು ಹುಡ್ಸಿದ್ರು ಅವ್ರನ್ನ ನಾನು ಸಾಯಿಸ್ಬೇಕು. ಇನ್ನ ಅವರ ಹಸ್ಬೆಂಡ್ ಕೂಡ ಅಡ್ಡಿ ಬರೋದ್ರಿಂದ ಅವರನ್ನ ನಾನು ಸಾಯಿಸ್ಬಿಟ್ಟೆ ಅಂತ ಕಿಲ್ಲರ್ ಹೀರೋಗೆ ಹೇಳ್ತಾ ಇರ್ತಾನೆ. ಈ ವಿಷಯವನ್ನೆಲ್ಲ ಹೀರೋಯಿನ್ ಇನ್ನೊಂದ್ ಫೋನ್ ಇಂದ ಕೇಳಿಸ್ಕೊಂಡ್ ಬಿಡ್ತಾಳೆ. ಹೇಗೋ ಹೀರೋಗೆ ಆ ಹುಡ್ಗ ಅಂದ್ರೆ ಇಷ್ಟ ಇಲ್ಲ, ಅವನ ಕರ್ಕೊಂಡೋಗಿ ಸಾಯಿಸಿದ್ರು ಸಾಯಿಸ್ಬೋದು ಅಂತ ಅನ್ಕೊಂಡು ಹೀರೋಯಿನ್ ಆ ಮನೆ ಬಿಟ್ಟು ಹೋಗ್ತಾಳೆ. ಯಾಕಂದ್ರೆ ಆ ಮಗುವನ್ನ ಕೋರ್ಕೊಂಡಿದ್ದೆ ಅವಳೇ ಇಲ್ದೇ ಇದ್ರೆ ಆ ಹುಡ್ಗ ಯಾರನ್ನು ಸಾಯ್ಸಕ್ ಆಗಲ್ಲ ಅಂತ. ಆದ್ರೆ ಸ್ವಲ್ಪ ಹೊತ್ತಾಗಿದ್ಮೇಲೆ ಆ ಹುಡ್ಗ ಬಂದು ಅಮ್ಮ ಎಲ್ಲೋಗಿದ್ದಾಳೆ ಅಂತ ಹೀರೋನ ಕೇಳಿದಾಗ ಹೀರೋಗೆ ತುಂಬಾ ಕೋಪ ಬರುತ್ತೆ. ನಿನ್ನಿಂದಾನೇ ಎಲ್ಲ ಆಗಿದ್ದು, ನೀನು ನಮ್ಮಿಷ್ಟಕ್ಕೆ ಹುಟ್ಟಿಲ್ಲ. ಆ ರೂಮ್ ಇಂದ ವಿಶ್ ಮಾಡ್ಕೊಂಡು ಹುಟ್ಟಿತು. ಒಂದ್ ವೇಳೆ ನಿಂಗೆ ಅಮ್ಮ ಬೇಕು ಅಂದ್ರೆ ಈಗ್ಲೇ ಹೊರಗಡೆ ಹೋಗ್ಬಿಡು. 5 ನಿಮಿಷದಲ್ಲಿ ನೀನು ದೊಡ್ಡವನಾಗಿ ಮುದುಕನಾಗಿ ಸತ್ತೋಗ್ಬಿಡ್ತಿ ಅಂತ ತುಂಬಾ ರೂಡ್ ಆಗಿ ಮಾತಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ಮಗು ಅಳೋದ್ರಿಂದ ಅವನನ್ನ ಸಮಾಧಾನ ಮಾಡಿ ಸ್ಟೋರೀಸ್ ಹೇಳಿ ಮಲ್ಗಿಸ್ಬಿಡ್ತಾನೆ. ಇಷ್ಟರಲ್ಲಿ ಹೀರೋಯಿನ್ಗೆ ರಿಯಲೈಸ್ ಆಗಿ ಮತ್ತೆ ವಾಪಸ್ ಮನೆಗೆ ಬರ್ತಾಳೆ. ಅವರಿಬ್ರು ಒಂದು ಅಪ್ಪ ಮಗನ್ ತರ ಇರ್ತಾರೆ. ಅದನ್ನ ನೋಡಿ ಹೀರೋಯಿನ್ಗೆ ಖುಷಿ ಆಗತ್ತೆ. ಇನ್ನು ಆ ದಿನ ರಾತ್ರಿ ಅವರಿಬ್ರು ಇಂಟಿಮೇಟ್ ಆಗ್ತಾರೆ. ಇವನ್ನ ನಮ್ಮ ಹುಡ್ಗ ಹೊರಗಡೆಯಿಂದ ನೋಡ್ತಾನೆ. ಅಂಡ್ ಆ ಹುಡ್ಗಂಗೆ ಹೀರೋಯಿನ್ ಅಂದ್ರೆ ಇಷ್ಟ ಆಗ್ತಾಳೆ. ಇನ್ನ ಮಾರನೇ ದಿನ ಮಾರ್ನಿಂಗ್ ಹೀರೋ ಮತ್ತೆ ಹೀರೋಯಿನ್ ಆ ರೂಮ್ ಹತ್ರಕ್ಕೆ ಬಂದು ನೋಡಿದಾಗ ಅಲ್ಲಿ ಕಂಪ್ಲೀಟ್ಲಿ ಒಬ್ಬ ಡಿಫ್ರೆಂಟ್ ವ್ಯಕ್ತಿ ನಿಂತಿರ್ತಾನೆ. ಆ ಹುಡ್ಗ ಬೇರೆ ಯಾರು ಅಲ್ಲ, ಇವ್ರು ಬೆಳೆಸ್ಕೊಂತಿದ್ದ ಹುಡ್ಗನೇ. ತುಂಬಾ ದೊಡ್ಡವನಾಗ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನು ಇದ್ದಕ್ಕಿದ್ದಂಗೆನೆ ದೊಡ್ಡವನಾಗ್ಬೇಕು ಅಂತ ಆ ರೂಮ್ಗೆ ಹೋಗಿ ವಿಶ್ ಮಾಡ್ಕೊಂಡಿರ್ತಾನೆ. ಅವನು ಆ ರೀತಿ ಮಾಡಿದಕ್ಕೆ ಹೀರೋಗೆ ತುಂಬಾ ಕೋಪ ಬರುತ್ತೆ. ಹೀರೋ ಮತ್ತೆ ಅವರು ಬೆಳೆಸ್ಕೊಂತಿದ್ದ ಮಗ ಶ್ವಾನ್ ಇಬ್ರು ಜಗಳ ಆಡ್ತಾರೆ. ಆಗ ಹೀರೋಯಿನ್ ತಲೆ ತಿರುಗಿ ಬಿದ್ಬಿಡ್ತಾಳೆ. ಸ್ವಲ್ಪ ಹೊತ್ತಾಗಿದ್ಮೇಲೆ ಅವಳಿಗೆ ಎಚ್ಚರವಾಗುತ್ತೆ. ಹೀಗೆ ಅವಳನ್ನ ಕರ್ಕೊಂಡೋಗಿ ಒಂದು ಪ್ಲೇಸ್ ನಲ್ಲಿ ಕೂರಿಸ್ತಾನೆ. ಆದ್ರೆ ಅವಳು ತುಂಬಾ ಡಿಪ್ರೆಷನ್ ನಲ್ಲಿ ಇರ್ತಾಳೆ. ಹೀರೋಯಿನ್ ನಾವಿಲ್ಲಿರೋದು ಬೇಡ, ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳಿದಾಗ ಹೀರೋ ಅದಕ್ಕೆ ಇಲ್ಲಿಂದ ನಾವು ಹೊರಗಡೆ ಹೋಗಿ ಬದುಕೋಕಾಗಲ್ಲ, ಇಲ್ಲಿ ಎಲ್ಲ ದುಡ್ಡಿದ್ದಾವೆ ಅಂತ ಹೇಳ್ತಾನೆ. ಆದ್ರೆ ಹೀರೋಯಿನ್ಗೆ ಏನೋ ಡೌಟ್ ಬರುತ್ತೆ. ಆದ್ರೆ ಅವನು ಸ್ವಲ್ಪ ಅವಳ ಹತ್ರಕ್ಕೆ ಬಂದಾಗ ಅವಳಿಗೆ ಗೊತ್ತಾಗೋದೇನು ಅಂದ್ರೆ ಅದು ಹೀರೋ ಅಲ್ಲ, ಶ್ವಾನ್ ಅಂತ. ಶ್ವಾನೇ ಈ ತರ ಗೆಟಪ್ ಹಾಕೊಂಡಿದ್ದಾನೆ, ಅದು ಕೂಡ ಅವಳ ಜೊತೆ ಇಂಟಿಮೇಟ್ ಆಗೋದಿಕ್ಕೆ. ಅವಳು ಹೆದರ್ಕೊಂಡು ಅವನನ್ನ ದೂರವಾಗಿ ತಳ್ಳಿಬಿಡ್ತಾಳೆ. ಇಲ್ಲಿ ಗೊತ್ತಾಗೋ ಇನ್ನೊಂದ್ ವಿಷಯ ಏನು ಅಂತಂದ್ರೆ ಈ ಶ್ವಾನ್ ಮುಂಚೆನೆ ಡೌಟ್ ಬರ್ದೇ ಇರೋ ಹಾಗೆ ಆ ರೂಮ್ ಒಳಗಡೆಗೆ ಹೋಗಿ ಅವರ ರೀತಿಯಲ್ಲೇ ಇದ್ದ ಇನ್ನೊಂದ್ ಮನೆಯನ್ನ ಕ್ರಿಯೇಟ್ ಮಾಡ್ಬಿಡ್ತಾನೆ. ಅಂಡ್ ಹೀರೋನ ಹೊರಗಡೆಗೆ ತಳ್ಳಿಬಿಡ್ತಾನೆ. ಸ್ವಲ್ಪ ಹೊತ್ತಾಗಿದ್ಮೇಲೆ ಹೀರೋಗೆ ಎಚ್ಚರಿಕೆ ಬರುತ್ತೆ. ಎಲ್ಲಿ ಹುಡ್ಕಾಡಿದ್ರು ಅವನ ಮನೆ ಯಾಕೋ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಒಳಗಡೆ ಹೋಗಿ ನೋಡಿದ್ರು ಯಾರು ಇಲ್ಲ. ಇನ್ನ ಮ್ಯಾಜಿಕ್ ರೂಮ್ಗೆ ಲಾಕ್ ಆಗಿದೆ. ಅದ್ರಿಂದ ಅವನ್ಗೆ
ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ ಹೀರೋ ಒಂದು ಗೋಡೆನ ಹೊಡೆದಾಕಿ ಅದರಿಂದ ಒಳಗಡೆಗೆ ಹೋಗ್ತಾನೆ. ಎಲ್ಲ ವೈರ್ಸ್ ಇರ್ತವೆ. ಸ್ವಲ್ಪ ದೂರ ಹೋಗಿದ್ಮೇಲೆ ಇನ್ನೊಂದು ಕನೆಕ್ಟೆಡ್ ಪ್ಲೇಸ್ ಗೆ ಅವನು ಸೇರ್ಕೊಂತಾನೆ. ಅಲ್ಲಿ ಅವನ್ಗೆ ಒಂದು ಮನೆ ಕಾಣಿಸುತ್ತೆ. ಅದು ಅವರ ಮನೆನೆ. ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಶ್ವಾನ್ ಮತ್ತೆ ಹೀರೋಯಿನ್ ಇರ್ತಾರೆ. ಈಗ ಹೀರೋಯಿನ್ ಗೆ ಶ್ವಾನ್ ಯಾರು ಹೀರೋ ಯಾರು ಅಂತ ಗೊತ್ತಾಗಲ್ಲ. ಇಬ್ರು ಮುಖಗಳು ಒಂದೇ ರೀತಿಯಲ್ಲಿ ಕಾಣಿಸ್ತವೆ. ಕನ್ಫ್ಯೂಸ್ ಆಗ್ಬಿಡ್ತಾಳೆ. ಅವರಿಬ್ರಲ್ಲಿ ಯಾರು ರಿಯಲ್ ಹಸ್ಬೆಂಡ್ ಅಂತ ಕೂಡ ಅವಳಿಗೆ ಕಂಡುಹಿಡಿಯಕ್ ಆಗಲ್ಲ. ಸಡನ್ ಆಗಿ ಶ್ವಾನ್ ಅಂತ ಕರೆಯೋದ್ರಿಂದ ಒಬ್ನು ರಿಯಾಕ್ಟ್ ಆಗ್ತಾನೆ. ಅವನ್ನ ಹೀರೋಯಿನ್ ತಳ್ಬಿಟ್ಟು ಅಲ್ಲಿಂದ ಹೀರೋ ಮತ್ತೆ ಹೀರೋಯಿನ್ ಓಡೋಗ್ಬಿಡ್ತಾರೆ. ಮೊದ್ಲು ಅವರಿಬ್ರು ಡೂಪ್ಲಿಕೇಟ್ ಮನೆಯಿಂದ ಓಡಿ ಹೊರಗಡೆಗೆ ಬರ್ತಾರೆ. ಆಮೇಲೆ ಒದ್ನಲ್ ಮನೆ ಒಳಗಡೆಗೆ ಸೇರ್ಕೊಂತಾರೆ. ಅವರಿಬ್ರನ್ನ ಫಾಲೋ ಮಾಡ್ಕೊಂತ ಶ್ವಾನ್ ಕೂಡ ಹಿಂದೆನೆ ಓಡ್ ಬರ್ತಾ ಇರ್ತಾನೆ. ಇದನ್ನ ಗಮನಿಸಿದ ಹೀರೋ ಬೇಕು ಅಂತಾನೆ ಮನೆ ಮೇನ್ ಡೋರ್ ನ ಓಪನ್ ಮಾಡ್ತಾನೆ. ಅದ್ರಿಂದ ಹೀರೋ ಜೊತೆಗೆ ಶ್ವಾನ್ ಕೂಡ ಹೊರಗಡೆಗೆ ಬಿದ್ಬಿಡ್ತಾನೆ. ಹೀರೋಯಿನ್ ಮನೆ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಇನ್ನ ಸ್ವಲ್ಪ ಹೊತ್ತಿಗೆ ಶ್ವಾನ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಅವನು ಏಜ್ ಜಾಸ್ತಿಯಾಗಿ ಮುದುಕಾಗಿ ಅದೇ ನೆಲದ ಮೇಲೆ ಬೂದಿ ಆಗ್ಬಿಡ್ತಾನೆ. ಹೀರೋಯಿನ್ ಇದನ್ನ ನೋಡಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಇನ್ನ ಅವರಿಬ್ರು ಈ ಮನೆಯಲ್ಲಿ ಇರೋದು ಬೇಡ, ಬೇರೆ ಮನೆಗೆ ಹೋಗ್ಬಿಡ್ಬೇಕು ಅಂತ ಮನೆನ ಚೇಂಜ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗತ್ತೆ.